ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು BEC ಧ್ವನಿ 90.4 FM. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಆರೋಗ್ಯ ಜಾಗೃತಿ ಪಾಡ್ಕಾಸ್ಟ್ಗೆ ಎಲ್ಲರಿಗೂ ಸ್ವಾಗತ. ಹೇಳಿದ್ರೆ ಇವತ್ತಿನ ನಮ್ಮ ಈ ದೈನಂದಿನ ಒತ್ತಡದ ಜೀವನದಲ್ಲಿ ನಾವು ಈ ಕಿಡ್ನಿಗಳು ಅಂದ್ರೆ ಮೂತ್ರಪಿಂಡದ ಬಗ್ಗೆ ಲಕ್ಷ್ಯ ಕೊಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಹಾಗಾದ್ರೆ ಈ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತವೆ, ಇದರ ಕಾಳಜಿಗೆ ನಾವು ಏನ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣಂತೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬಾಗಲಕೋಟೆಯ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾನಗಲ್ ಶ್ರೀ ಕುಮಾರೇಶ್ವರ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ವಿಭಾಗದ ನೆಫ್ರಾಲಜಿಸ್ಟ್ ಆಗಿರುವ ಡಾಕ್ಟರ್ ಚಿರಾಗ್ ಅವರು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಹೇಳಿ ಸರ್, ಈ ಕಿಡ್ನಿಗಳು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮತ್ತೆ ಅದರ ಕೆಲಸ ಕಾರ್ಯ ಏನು ಅನ್ನೋದನ್ನ ಹೇಳೋದಾದ್ರೆ? ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಸರ್, ಈ ಕಿಡ್ನಿ ಬಗ್ಗೆ ಹೇಳ್ಬೇಕಂದ್ರೆ ಕಿಡ್ನಿ ಒಂದು ರೀತಿಯ ನೈಸರ್ಗಿಕ ಫಿಲ್ಟರ್ ಇದ್ದಂಗೆ. ಇವಾಗ ನೀರ್ ಫಿಲ್ಟರ್ ಹೆಂಗ್ ಮಾಡ್ತೀವಲ್ಲ, ನೀರಿನ ಕಲ್ಮಶವನ್ನು ತೆಗೆದು ಆಚೆ ಹೋಗುತ್ತೆ, ಚಲೋ ಪ್ಯೂರಿಫೈ ಆಗಿರೋ ನೀರನ್ನು ನಮಗೆ ಕೊಡುತ್ತೆ, ಕೆಳಗೆ ಬರುತ್ತೆ, ನಾವು ಕುಡಿತೀವಿ. ಹಾಗೆ ಕಿಡ್ನಿ ಕೂಡ ಒಂದು ನೈಸರ್ಗಿಕ ಫಿಲ್ಟರ್. ರಕ್ತದ ಇರೋಲ್ಲ ಹೊಲಸು, ಕೊಳೆ, ಗಲೀಜನ್ನು ತೆಗೆದು ಯೂರಿನ್ ಮೂಲಕ ಆಚೆ ಹಾಕುತ್ತದೆ. ಸೊ ಬೇಕಾಗಿರೋ ಪೌಷ್ಟಿಕಾಂಶ ಸತ್ವಗಳು, ನ್ಯೂಟ್ರಿಯೆಂಟ್ಸ್ ಅದನ್ನ ಒಳಗೆ ತಗೊಂಡು ವೇಸ್ಟ್ ನ ಹೊರಗೆ ಹಾಕುವಂತ ಅಂಗ ಅದು ಅಲ್ಲದೆ ನಮ್ಮ ದೇಹದ ರಕ್ತದೊತ್ತಡ BP ಮೇಂಟೆನೆನ್ಸ್ ಮಾಡೋದು, ಲವಣಾಂಶ, ರಕ್ತದ ಒಂದು ಲವಣಾಂಶ, ಉಪ್ಪಿನಂಶ ಮತ್ತೆ ನೀರಿನ ಅಂಶನ ಸಮತೋಲನವಾಗಿ ಮೇಂಟೈನ್ ಮಾಡುವ ಒಂದು ಕಾರ್ಯವನ್ನು ಎರಡು ಕಿಡ್ನಿಗಳು ನಿರ್ವಹಿಸ್ತವೆ. ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್. ಸದ್ ಮಾಡೋದಿಲ್ಲ, ಬಟ್ ಸೈಲೆಂಟ್ ಆರ್ಗನ್ ಅದು, ಬಟ್ ಬಹಳ ಪ್ರಮುಖವಾದ ಮುಖ್ಯವಾದ ಅಂಗಗಳು ಎರಡು ಕಿಡ್ನಿಗಳು. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಕಿಡ್ನಿ ಸಂಬಂಧಿತ ಕಾಯಿಲೆಗಳು ತುಂಬಾನೇ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಕಾರಣ ಏನಿರ್ಬೋದು ಅಂತ ಹೇಳ್ತೀರಿ ಸರ್? ಸರ್, ಇದಕ್ಕೆ ಮೊಟ್ಟ ಮೊದಲವಾಗಿ ಪ್ರಮುಖವಾದ ಕಾರಣ ಏನಂದ್ರೆ ಮಧುಮೇಹ, ಡಯಾಬಿಟಿಸ್. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಪ್ರಮಾಣ ಕೇಸಸ್ ಬಹಳ ಹೆಚ್ಚಾಗ್ತಾ ಇದಾವೆ. ಸೊ ಒಂದು ಶುಗರ್ ಆದ್ರೆ ಎರಡನೇದು BP ಕಾಯಿಲೆ, ಮತ್ತೆ ಅತಿ ಹೆಚ್ಚಾಗಿ ನೋವಿನ ಟ್ಯಾಬ್ಲೆಟ್ಸ್, ನೋವಿನ ಗುಳಿಗೆ ತಗೊಳ್ಳುವಂತ ಒಂದು ಪದ್ಧತಿ. ಡಾಕ್ಟರ್ನ ಭೇಟಿ ಆಗ್ಲಾರ್ದೆ ಮೆಡಿಕಲ್ ಶಾಪ್ ಹೋಗೋದು, ಯಾರೋ ಹೇಳೋದನ್ನ ಕೇಳಿ ತಗೊಳ್ಳೋ ಒಂದು ಪ್ರಾಕ್ಟೀಸ್ ನಡೀತಿದೆ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ. ಸೊ ಇದರಿಂದ ಕಿಡ್ನಿ ಕಾಯಿಲೆ ಹೆಚ್ಚಾಗ್ಬೋದು. ಇನ್ನೊಂದು ಲೈಫ್ ಸ್ಟೈಲ್, ಒಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್, ಆಮೇಲೆ ಅನ್ಹೆಲ್ದಿ ಡಯಟ್, ಇವು ಕಾರಣಗಳು. ಮತ್ತೆ ಸ್ಥೂಲಕಾಯ, ಮಾರ್ಬಿಡ್ ಒಬೇಸಿಟಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕಾರಣಗಳು ಒಂಥರ ಕಿಡ್ನಿ ಶತ್ರುಗಳಿದ್ದಂಗೆ, ಎನಿ ಟೈಮ್ ಅಟ್ಯಾಕ್ ಆಗ್ಬೋದು. ಸೊ ಈ ಎಲ್ಲ ಕಾರಣಗಳು ಒಂದೆರಡು ದಿನದಲ್ಲಿ ಬರೋದಿಲ್ಲ, ವರ್ಷಾನುಗಟ್ಲೆ ಅದಕ್ಕೆ ಪೆಟ್ ಹಾಕೊಂಡು ಹೋಗೋದು ಕಿಡ್ನಿಗೆ. ಬಟ್ ಅಟ್ ಎ ಟೈಮ್ ಸಮಸ್ಯೆಯಾಗಿ ಉದ್ಭವ ಆಗುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಪ್ರಮುಖವಾದ ಕಾರಣಗಳು ಇವು. ಸರ್, ಈಗ ಹಲವಾರು ಕಿಡ್ನಿ ಕಾಯಿಲೆಗಳು ಈಗ ತಡವಾಗಿನೇ ಬೆಳಕಿಗೆ ಬರೋದು, ಯಾಕಂದ್ರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ಈ ತಡವಾಗಿ ಬೆಳಕಿಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳ್ತೀರಿ ಸರ್? ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನೆಂದರೆ ಕಿಡ್ನಿ ಕಾಯಿಲೆಗಳಿಂದ ಉಂಟಾಗುವ ಒಂದು ಲಕ್ಷಣಗಳು ಅಂದ್ರೆ ಸಿಂಪ್ಟಮ್ಸ್ ಬಹಳ ತಡವಾಗಿ ಬರುತ್ತದೆ. ಅಂದ್ರೆ ಇನಿಷಿಯಲ್ ಸ್ಟೇಜಸ್ ನಿಮ್ಗೆ ಗೊತ್ತೇ ಆಗೋದಿಲ್ಲ. ವೆರಿ ಅನ್ಫಾರ್ಚುನೇಟ್ಲಿ ಇದು ಫ್ಯಾಕ್ಟ್. ಏನಂದ್ರೆ ಆ ಲಕ್ಷಣಗಳು ಯಾವುವು? ಒಂದು ಕಾಲು ಬಾವು ಬರುವುದು, ಮತ್ತೆ ಯೂರಿನ್ ಕಡಿಮೆ ಆಗುವುದು, ಬ್ರೆತ್ಲೆಸ್ನೆಸ್, ಉಸಿರಾಟಕ್ಕೆ ಸಮಸ್ಯೆ ಆಗುವುದು, ಯೂರಿನ್ ಒಳಗೆ ಪ್ರೋಟೀನ್ ಅಂಶ ಹೆಚ್ಚಾಗಿ ನೊರೆ ಬುರ್ಗ, ಫ್ರಾತಿ ಫೋಮಿ ಯೂರಿನ್ ಹೋಗುವುದು ಸಿಂಪ್ಟಮ್ಸ್ಗಳು. ಏನಾಗತ್ತಂದ್ರೆ ಇವೆಲ್ಲ ಸಿಂಪ್ಟಮ್ಸ್ ಕಿಡ್ನಿ ಕಾಯಿಲೆ ಬಹಳಷ್ಟು ಮುಂದುವರೆದ ಮೇಲೆ ಉಂಟಾಗುತ್ತವೆ, ಕಾಣಿಸ್ಕೊಳ್ತವೆ. ಸೊ ಅದರ ಕಾರಣ ಪಾಪ ಬಹಳಷ್ಟು ಪೇಷಂಟ್ಸ್ಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಗೊತ್ತಾಗೋದಿಲ್ಲ. ಆಸ್ ಐ ಟೋಲ್ಡ್ ಆಗಲೇ ಹೇಳ್ದಂಗೆ, ನಾನು ಕಿಡ್ನಿ ಸೈಲೆಂಟ್ ಆರ್ಗನ್, ಯಾವ ನೋವು ಕೊಡೋದಿಲ್ಲ. ಏನ್ರಿ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ಎದೆ ನೋವು ಬರುತ್ತೆ ನಮ್ಗೆ, ಬಟ್ ಕಿಡ್ನಿ ಅಟ್ಯಾಕ್ ಆಯ್ತು, ಕಿಡ್ನಿ ತೊಂದರೆ ಆದ್ರೆ ಯಾವ ನೋವು ಕಾಣಿಸುವುದಿಲ್ಲ. ನಾನೇನ್ ಹೇಳಿದ್ನಲ್ಲ, ಈ ಸಿಂಪ್ಟಮ್ಸ್ ಕಾಣಿಸುತ್ತೆ, ಅದು ಲೇಟ್ ಆಗಿ ಕಾಣಿಸುತ್ತೆ. ಸೊ ಇದರಿಂದ ನಮ್ಗೆ ಕಿಡ್ನಿ ಕಾಯಿಲೆ ಬಹಳ ಲೇಟ್ ಆಗಿ ಗೊತ್ತಾಗೋ ಒಂದು ಫ್ಯಾಕ್ಟ್ ಇದೆ. ಆಮೇಲೆ ಸಿಂಪ್ಟಮ್ಸ್ ಬಂದಾಗ, ಈ ತರ ಕಂಡಾಗ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಸಿ ಇದನ್ನ ಖಚಿತಗೊಳಿಸ್ಬೇಕು, ಅದನ್ನ ಯಾವತ್ತೂ ಡಿಲೇ ಮಾಡಬಾರ್ದು. ಸರ್, ಈಗ ನೀವು ಇಷ್ಟು ವರ್ಷ ನೆಫ್ರಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರಿ ಸರ್. ಸರ್, ನಿಮ್ಮ ಬಳಿಯಲ್ಲಿ ಬರುವಂತ ಪೇಷಂಟ್ಸ್ಗಳು ಯಾವ ರೀತಿ ಸಮಸ್ಯೆಗಳನ್ನ ಹೆಚ್ಚಾಗಿ ಎದುರಿಸಿಕೊಂಡು ನಿಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಹೇಳೋದಾದ್ರೆ ಸರ್? ನಮ್ಮ ಹತ್ರ ಬರೋ ಪೇಷಂಟ್ಸ್ ನಾ ಆಗ್ಲೇ ಹೇಳ್ದಂಗೆ, ಒಂದು ಕಾಲು ಊತ ಸಿಂಪ್ಟಮ್ಸ್, ಒಂದು ಕಾಲು ಊತ, ಯೂರಿನ್ ಕಡಿಮೆ ಆಗುವುದು, ಬ್ರೆತ್ಲೆಸ್ನೆಸ್, ಉಸಿರಾಡಕ್ ಸಮಸ್ಯೆ ಆಗಿರ್ಬೋದು, ಯೂರಿನ್ ಕಡಿಮೆ ಹೋಗುವುದು. ಮತ್ತೆ ಇವೆಲ್ಲ ಹೊರತಾಗಿ ಡಯಾಬಿಟಿಸ್, BP, ರಕ್ತದೊತ್ತಡದ ಒಂದು ಹಿಸ್ಟ್ರಿಯ ಬ್ಯಾಕ್ಗ್ರೌಂಡ್ ಇರುತ್ತೆ ಎಲ್ಲ ಪೇಷಂಟ್ಸ್ಗೂ. ಸೊ ಇವೆಲ್ಲ ಒಟ್ಟುಗೂಡಿಸಿ ನೋಡಿದಾಗ ನಮ್ ಕಿಡ್ನಿ ಕಾಯಿಲೆ ಇರ್ಬೋದಾ ಅಂತ ಒಂದು ಡೌಟ್ ಬಂದು ಟೆಸ್ಟ್ ಕಳಿಸಿದಾಗ ಅದು ಗೊತ್ತಾಗುತ್ತದೆ. ಇವೆಲ್ಲ ಕಾರಣಗಳು, ಇವೆಲ್ಲ ಸಿಂಪ್ಟಮ್ಸ್, ಲಕ್ಷಣಗಳಿಂದ ಬಂದಾಗ ನಮ್ಗೆ ಕಿಡ್ನಿ ಕಾಯಿಲೆಯ ಒಂದು
ಸೂಚನೆ ಸಿಗುತ್ತದೆ. ಯಾವ ರೀತಿ ಟೆಸ್ಟ್ಗಳಿಗೆ ಅಳವಡಿಸಲಾಗುತ್ತೆ ಸರ್ ಕಿಡ್ನಿ? ದ ಮೇನ್ ಸ್ಕ್ರೀನಿಂಗ್ ಟೂಲ್ ಪ್ರಮುಖವಾಗಿ ಇನಿಷಿಯಲ್ ಆಗಿ ಮೊದಲಿಗೆ ಮಾಡುವಂತ ಒಂದು ಕಾಮನ್ ಟೆಸ್ಟ್ ಏನಂದ್ರೆ ಸೀರಮ್ ಕ್ರಿಯಾಟಿನಿನ್. ಸೊ ಸೀರಮ್ ಕ್ರಿಯಾಟಿನಿನ್ ಅಂತಂದ್ರೆ ಆ, ರಕ್ತದ ಒಂದು ಪರೀಕ್ಷೆ ಅದು. ಸೊ ಆಗಲೇ ಹೇಳ್ದಂಗೆ ಕಿಡ್ನಿ ಏನ್ ಕೆಲಸ ಮಾಡುತ್ತೆ, ರಕ್ತದಲ್ಲಿ ಹೊಲಸು ಕೊಳೆ ಗಲೀಜು ತೆಗೆದು ಆಚೆ ಹಾಕತ್ತೆ ಅಂತ ಒಂದು ಗಲೀಜೆ ಇದು ಕ್ರಿಯಾಟಿನಿನ್. ಸೊ ಕಿಡ್ನಿ ಯಾವಾಗ ಕೆಲಸ ಮಾಡೋದಿಲ್ವೋ ಅಂತದೇ ಒಂದು ಹೊಲಸು ಅಂದ್ರೆ ಕ್ರಿಯಾಟಿನ್ ಅದ್ರ ಪ್ರಮಾಣ ಹೆಚ್ಚು ಹಾಕೊಂಡ್ ಹೋಗುತ್ತೆ, ಅವಾಗ ಗೊತ್ತಾಗುತ್ತೆ. ಸೊ ಕ್ರಿಯಾಟಿನ್ ಬೇಸಿಕ್ ಟೂಲ್ ಟು ದ ಟೆಸ್ಟಿಂಗ್. ಅದನ್ನ ಟೆಸ್ಟ್ ಮಾಡಿದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಕಿಡ್ನಿ ಒಳಗೆ ಸಮಸ್ಯೆ ಇದೆ ಅಂತ. ಆಮೇಲೆ ಯೂರಿನ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಉಳಿದಿದ್ದ ಎವ್ಯಾಲ್ಯೂಷನ್ ಮುಂದುವರಿಯುತ್ತೆ. ಸರ್ ಈಗ ಈ ಕ್ರಿಯಾಟಿನ್ ಮತ್ತೆ EGFR ನೀವು ಟೆಸ್ಟಿಂಗ್ ಮಾಡಿಸ್ತೀವಿ ಅಂತ ಈ ಟೆಸ್ಟಿಂಗ್ ಗಳನ್ನು ನೋಡಿದ ತಕ್ಷಣ ಪೇಷಂಟ್ಸ್ಗಳು ಗಾಬರಿಗೆ ಒಳಗಾಗ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ವಿಧಾನದ ಬಗ್ಗೆ ಹೇಳೋದಾದ್ರೆ ಸರ್? ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಕ್ರಿಯಾಟಿನ್ ಒಂದು ಬೇಸಿಕ್ ಟೂಲ್, ಒಂದು ಇನಿಷಿಯಲ್ ಆಗಿ ಮೊಟ್ಟ ಮೊದಲಿಗೆ ಮಾಡುವಂತ ಒಂದು ಸಿಂಪಲ್ ಪರೀಕ್ಷೆ ಕ್ರಿಯಾಟಿನ್. ಸೊ ಕ್ರಿಯಾಟಿನ್ ಉಪಯೋಗಿಸಿ ಡಿಟೇಲ್ ಆಗಿ ಆಳವಾಗಿ ಇನ್ ಡೆಪ್ತ್ ಕಿಡ್ನಿ ಫಂಕ್ಷನ್ಸ್ ಅನ್ನು ಮಾಪ್ ಮಾಡುವ ಒಂದು ಪರೀಕ್ಷೆ ಯಾವುದಂದ್ರೆ EGFR. ನಮ್ಮ ವೀಕ್ಷಕರಿಗೆ ಅತಿ ಸರಳವಾದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ನೋಡಿರ್ತೀರ, ಸಿನಿಮಾ ಟ್ರೇಲರ್ ಇರುತ್ತೆ. ಸೊ ಕ್ರಿಯಾಟಿನ್ ಸಿನಿಮಾ ಟ್ರೇಲರ್ ಇದ್ದಂಗೆ, ಇಡೀ ಸಿನಿಮಾ ನೋಡ್ಬೇಕಾದ್ರೆ GFR ಇದ್ದಂಗೆ. ಸೊ ಇಡೀ ಸಿನಿಮಾ ಏನು EGFR, ಟ್ರೇಲರ್ ಕ್ರಿಯಾಟಿನ್, ಅಷ್ಟೇ ವ್ಯತ್ಯಾಸ. ಸರ್ ಈಗ ಕ್ರಿಯಾಟಿನ್ ಮತ್ತೆ EGFR ಟೆಸ್ಟಿಂಗ್ ಮಾಡ್ತೀರಾ, ಕಿಡ್ನಿ ಒಂದ್ಸಲ ಹಾಳಾಗಿದೆ ಅಂತ ಹೇಳ್ಬಿಟ್ಟು ಅಥವಾ ಕಿಡ್ನಿಯಲ್ಲಿ ಏನೋ ಸಮಸ್ಯೆ ಇದೆ ಅನ್ನೋದನ್ನ ನೀವು ಅರ್ಥಕೊಳ್ತೀರಾ. ಸೊ ಯಾವ ಹಂತದಲ್ಲಿ ಈ ಔಷಧಿಗಳಿಂದ ಕಿಡ್ನಿಗಳಿಗೆ ಚಿಕಿತ್ಸೆ ಕೊಡೋದ್ರಿಂದ ಸರಿ ಹೋಗೋದು, ಯಾವ ಹಂತದಲ್ಲಿ ಅಥವಾ ಎಷ್ಟನೇ ಹಂತಕ್ಕೆ ಹೋದಾಗ ಈ ಡಯಾಲಿಸಿಸ್ ಬೇಕಾಗುತ್ತೆ ಅನ್ನೋದನ್ನ ಹೇಳೋದಾದ್ರೆ ಸರ್? ಸರ್ ನೋಡಿ, ಈಗ ಕಿಡ್ನಿ ಕಾಯಿಲೆಗಳಲ್ಲಿ 2 ರೀತಿಯ ಕಾಯಿಲೆಗಳಿದೆ. ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ, ಇದು ಗುಣಪಡುವಂತ ಕಿಡ್ನಿ ಕಾಯಿಲೆ, ತಾತ್ಕಾಲಿಕವಾಗಿ ಉಂಟಾಗುವ ಒಂದು ಕಿಡ್ನಿ ಕಾಯಿಲೆ. ಸೊ ಇದಕ್ಕೆ ಡಯಾಲಿಸಿಸ್ ಬೇಕಾದ್ರೂ ಕೂಡ ಪರ್ಮನೆಂಟ್ ಇರೋದಿಲ್ಲ ಇದಕ್ಕೆ. 2ನೇ ತರ ಕಾಯಿಲೆ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್. ಅದಕ್ಕೆ ನಾವು ಟರ್ಮ್ ಏನಂದರೆ, ಅದಕ್ಕೆ ಒಂದು ಟರ್ಮಿನಾಲಜಿ ಏನಂತಾರೆ CKD ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಇಂತಹ ಕಾಯಿಲೆಗಳು ತಾತ್ಕಾಲಿಕವಾಗಿ ಕಾಡುವುದಿಲ್ಲ, ಇದು ಖಾಯಂ ಇರುತ್ತದೆ, ಪರ್ಮನೆಂಟ್ ಆಗಿರೋ ಒಂದು ಕಾಯಿಲೆ. ಸೊ ಈ CKD ಒಳಗ 5 ಹಂತಗಳು ಇರ್ತವೆ. ಆ 5 ಹಂತಗಳಲ್ಲಿ 1, 2, 3, ಒಂದು ತಕ್ಕ ಮಟ್ಟಿಗೆ 4ನೇ ಹಂತವು ಕೂಡ ಗುಳಿಗೆ, ಔಷಧಿ, ಮೆಡಿಸಿನ್, ಇಂಜೆಕ್ಷನ್ ಇಂದ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಆದರೆ ಕೊನೆ ಹಂತ 5ನೇ ಸ್ಟೇಜ್, ದಟ್ ಇಸ್ ಕಾಲ್ಡ್ ದ ಫೈನಲ್ ಸ್ಟೇಜ್, ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಅಂತ ಹೇಳ್ತೀವಿ. ಈ ಸ್ಟೇಜಿಗೆ ಬಂದ ಕಿಡ್ನಿ ಪೇಷಂಟ್ಸ್ಗೆ ನಾವು ಡಯಾಲಿಸಿಸ್ ಮಾಡಲೇಬೇಕಾಗುತ್ತೆ. ಸೊ ಬೇರೆ ದಾರಿ ಇರೋದಿಲ್ಲ. ಈ 1 ರಿಂದ 4 ಹಂತದವರೆಗೂ ನಾವು ಗುಳಿಗೆ ಔಷಧಿಯಿಂದ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸರ್ ಈಗ ಡಯಾಲಿಸಿಸ್ 5ನೇ ಹಂತಕ್ಕೆ ಬಂದಾಗ ಕೊಡಬೇಕಾಗುತ್ತೆ ಅಂತ ಹೇಳಿದ್ರಿ. ಈಗ ಡಯಾಲಿಸಿಸ್ ಬಗ್ಗೆ ಜನರಲ್ಲಿ ಹಲವಾರು ತಪ್ಪು ಕಲ್ಪನೆಗಳಿದಾವೆ ಸರ್. ಸೊ ಯಾವ ರೀತಿ ತಪ್ಪು ಕಲ್ಪನೆಗಳಿದಾವೆ ಅಂತ ಹೇಳ್ತೀರಿ ಸರ್? ತಪ್ಪು ಕಲ್ಪನೆಗಳು ಬಹಳ ಇದೆ. ನೀವು ಹೇಳ್ದಂಗೆ ಬಹಳ, ಅದಕ್ಕೆ ನಾವು ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ಅದರಿಂದ ನಮಗೆ ಬಹಳ ಬರ್ಡನೆ ಆಗಿದೆ. ಯಾಕೆ ಅಂದರೆ ಕಿಡ್ನಿ ಕಾಯಿಲೆಗೆ ಡಯಾಲಿಸಿಸ್ ಬೇಕಾಗಿರುವುದು ಅಕ್ಯೂಟ್ ಕಿಡ್ನಿ ಇಂಜುರಿಗೆ ಬೇರೆ ತರ ಇರುತ್ತೆ. CKD ಅಂತ ಹೇಳಿದ್ನಲ್ಲ, ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್, ಅದಕ್ಕೆ ಬೇರೆ ತರ ಇರುತ್ತೆ. ಅಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ ಡಯಾಲಿಸಿಸ್ ಬೇಕಾದಲ್ಲಿ ಅದು ಪರ್ಮನೆಂಟ್ ಉಳಿಯುವುದಿಲ್ಲ. ಕಿಡ್ನಿ ಕಾಯಿಲೆ ಗುಣ ಆಗೋವರೆಗೂ ಮಾತ್ರ ಡಯಾಲಿಸಿಸ್ ಬೇಕು. ಗುಣ ಆದ ಕೂಡಲೇ ಡಯಾಲಿಸಿಸ್ ಬಂದ್ ಮಾಡಬಹುದು. ಆದ್ರೆ 2ನೇದು CKD ಅಂತ ಏನ್ ಹೇಳ್ತೀವಲ್ಲ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಸೊ ಇದು ಈ ಪೇಷಂಟ್ಸ್ಗೆ ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕಾಗುತ್ತೆ. ಅವ್ರು ಜೀವಂತವಾಗಿ ಇರುವವರೆಗೂ ಡಯಾಲಿಸಿಸ್ ಬೇಕು. ಇಲ್ಲ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಬೇರೆಯವ್ರ ಕಿಡ್ನಿ ಕೊಟ್ಟು ಕಿಡ್ನಿ ಹಾಕ್ಸೋವರೆಗೂ ಡಯಾಲಿಸಿಸ್ ಬೇಕೇ ಬೇಕು ಅವರಿಗೆ. ಸೊ ಮೊದಲನೇ ರೀತಿಯ ಕಿಡ್ನಿ ಕಾಯಿಲೆಗೆ ಡಯಾಲಿಸಿಸ್ ಪರ್ಮನೆಂಟ್ ಉಳಿಯೋದಿಲ್ಲ. ನಾವು ಕೆಲವು ಪೇಷಂಟ್ಸ್ ಅಕ್ಯೂಟ್ ಕಿಡ್ನಿ ಇಂಜುರಿ ಬಂದು ನಾವು ಡಯಾಲಿಸಿಸ್ ಅಡ್ವೈಸ್ ಮಾಡಿದ ಕೂಡಲೇ ಪರ್ಮನೆಂಟ್ ಅಂಜಿ ಬಿಡ್ತಾರೆ. ಸೊ ನಾವು ತಿಳಿಸ್ತೀವಿ ನಾವು, ಬಟ್ ಅದು ಕಾಮನ್ ಜನತೆಗೆ ಅದರ ಅರಿವು ಇರಬೇಕು. ಆಮೇಲೆ ಡಯಾಲಿಸಿಸ್ ಮಾಡಿದ್ಮೇಲೆ ಸ್ಟಾರ್ಟ್ ಆದ್ಮೇಲೆ ಅದ್ರ ಲೈಫ್ ಸ್ಟೈಲ್ಗೆ ಅಂಜ್ತಾರೆ. ಅದೇ ಕೇಳ್ಬೇಕಂತಿದೆ ಸರ್. ಈಗ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂತ ರೋಗಿಗಳು ಸಾಮಾನ್ಯವಾಗಿ ಸಾಮಾನ್ಯರಂತೆ ಜೀವನ ನಡೆಸಬಹುದಾ? ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕಾಗಬಹುದು ಅನ್ನೋದನ್ನ ಸರ್, ಖಂಡಿತವಾಗ್ಲೂ ಡಯಾಲಿಸಿಸ್ ಪೇಷಂಟ್ ನಾರ್ಮಲ್ ಲೈಫ್ ಸ್ಟೈಲ್, ಸಹಜವಾದ ಒಂದು ಜೀವನ ಪದ್ಧತಿಯನ್ನು ಪಾಲಿಸಬಹುದು. ಏನಂದ್ರೆ ಕರೆಕ್ಟ್ ಆಗಿ ಡಾಕ್ಟರ್ ಕನ್ಸಲ್ಟೇಷನ್, ಮೆಡಿಸಿನ್ಸ್ ಕರೆಕ್ಟ್ ಆಗಿ ಔಷಧಿಗಳನ್ನ ಕರೆಕ್ಟ್ ಆಗಿ ತಗೊಳ್ಬಹುದು. ಆಮೇಲೆ ಡಯಾಲಿಸಿಸ್ ಕರೆಕ್ಟ್ ಟೈಮ್ ಮಾಡಿಸೋದು, ಆಹಾರ ಪದ್ಧತಿ ಎಲ್ಲ ಕರೆಕ್ಟ್ ಆಗಿ ಬರೋಬ್ಬರಿ ಆದ್ರೆ ಏನು ತೊಂದರೆ ಇಲ್ಲ. ಖಂಡಿತವಾಗೂ ಅವರ ಸಹಜ ಜೀವನವನ್ನು ಮಾಡಬಹುದು. ಒಂದು ಉದಾಹರಣೆ ಕೊಡ್ತೀನಿ ನಾನು. ಉದಾಹರಣೆ ಫೇಮಸ್ ಸೆಲೆಬ್ರಿಟೀಸ್ ಕೊಡ್ತೀನಿ ನಾನು. ಜಯಪ್ರಕಾಶ್ ನಾರಾಯಣ್ ಅಂತ ಒಬ್ಬರು ಪೊಲಿಟಿಷಿಯನ್ ಇದ್ರು, ಫ್ರೀಡಮ್ ಫೈಟರ್ ಅಂಡ್ ಪೊಲಿಟಿಷಿಯನ್, ಸ್ವಾತಂತ್ರ್ಯ ಹೋರಾಟಗಾರರು. ಅವರು 10 ವರ್ಷ ಹೆಚ್ಚು ಕಡಿಮೆ, ಇಫ್ ಐ ಆಮ್ ನಾಟ್ ರಾಂಗ್, ಡಯಾಲಿಸಿಸ್ ಮೇಲೆ ಇದ್ರು. ಅವರು ಡಯಾಲಿಸಿಸ್ ಮಾಡ್ಕೊಂಡೆ ಅವರು
ಎಲ್ಲಾ ತರ ಪೊಲಿಟಿಕಲ್ ವರ್ಕ್, ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಅವ್ರದ್ದೇನು ಹೋರಾಟದ ಆ, ಚಳುವಳಿಗಳು ಮಾಡ್ಕೊಂಡಿದ್ರು. ಅವರ ಅಲ್ಲದೆ ಇನ್ನ ಉದಾಹರಣೆಗಳು ಕೊಡ್ಬೋದು ನಾವು. ಇನ್ನೊಂದೇನು ಉದಾಹರಣೆ ಅಂತಂದ್ರೆ ಆ ವಾಲ್ಟರ್ ಮ್ಯಾಥೌ ಅಂತ ಒಬ್ಬ ಹಾಲಿವುಡ್ ಆಕ್ಟರ್. ಅವರು 20 ವರ್ಷ 25 ವರ್ಷ ಡಯಾಲಿಸಿಸ್ ಮಾಡ್ಕೊಂಡು ಆಕ್ಟಿಂಗ್ ಕೆರಿಯರ್ ಮೇಂಟೈನ್ ಮಾಡ್ಕೊಂಡು ಸಕ್ಸಸ್ಫುಲ್ ಕೂಡ, ಯಶಸ್ವಿಯಾಗಿ ಕೂಡ ಇದ್ರು. ಆಮೇಲೆ ಅಕಾಡೆಮಿ ಅವಾರ್ಡ್, ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ. So ಏನ್ ತೊಂದರೆ ಇಲ್ಲ. So ಇನ್ನೊಂದು ಪೇಷಂಟ್ ಬಗ್ಗೆ ನಾನು ಹೇಳಬೇಕಂದ್ರೆ ಜಾನ್ ಪೆರಿ ಗ್ರಾವೆಲ್ ಅಂತ ಹೇಳಿ. ಈತ ಕೆನಡಾ ರಾಷ್ಟ್ರದ ಮಾಂಟ್ರಿಯಲ್ ಸಿಟಿಯ ಒಬ್ಬ ವ್ಯಕ್ತಿ. ಈತನಿಗೆ CKD ಇದ್ದು ಈತ ಡಯಾಲಿಸಿಸ್ ಮೇಲೆ ಇದ್ದ. ಸೊ ಡಯಾಲಿಸಿಸ್ ಮೇಲೆ ಇದ್ದು ಆರೋಗ್ಯವಾಗಿ ಡಯಾಲಿಸಿಸ್ ಮೇಲೆ ಜೀವನ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಕೊಂಡು 47 ವರ್ಷ ಸರ್, ಬರೋಬ್ಬರಿ 47 ವರ್ಷ ಡಯಾಲಿಸಿಸ್ ಮೇಲೆ ಇದ್ದು ಯಾವುದೇ ಆದ ಒಂದು ಸಮಸ್ಯೆ ಇಲ್ಲದೆ ಜೀವನವನ್ನು ಮುಂದುವರಿಸ್ತಾರೆ. ಹಿ ಲೆಡ್ ಅ ಲೈಫ್ ಆನ್ ಡಯಾಲಿಸಿಸ್ ಫಾರ್ 47 years. ಇದರಿಂದ ಅವನಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಅವನ ಹೆಸರು ದಾಖಲಾಯಿತು. ಸೊ ಇದನ್ನ ನಮ್ಮ ವೀಕ್ಷಕರಿಗೆ ನಾನು ಹೇಳಬೇಕು. ಈ ವೀಕ್ಷಕರಲ್ಲಿ ಯಾರೋ ಕಿಡ್ನಿ ಸಮಸ್ಯೆ ಇದ್ದವರು, ಕಿಡ್ನಿ ಸಮಸ್ಯೆ ಇದ್ದವರ ಯಾರ ಸಂಬಂಧಿಕರು ಇದ್ರಂದ್ರೆ ಇದು ಗೊತ್ತಾಗ್ಬೇಕು ಅವ್ರಿಗೆ. ಸೊ 47 ವರ್ಷ ಆ ವ್ಯಕ್ತಿ ಡಯಾಲಿಸಿಸ್ ಮೇಲೆ ಇದ್ದ, ಡಯಾಲಿಸಿಸ್ ಮೇಲೆ ನಾರ್ಮಲ್ ಲೈಫ್ ಸ್ಟೈಲ್ ಮಾಡ್ತಿದ್ದ. ಸೊ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಅವನ ಹೆಸರು ದಾಖಲೆ ಆಯ್ತು. ಅಂದ್ರೆ ಯಾವುದೇ ಪೇಷಂಟ್ ಕೂಡ ಹೆದರಬಾರದು. ಡಯಾಲಿಸಿಸ್ ಹೆದರಬಾರದು. ಡಯಾಲಿಸಿಸ್ ಮಾಡ್ಕೊಂಡು ಎಲ್ಲ ಮೆಡಿಸಿನ್, ಡಾಕ್ಟರ್ ಅಡ್ವೈಸ್ ಎಲ್ಲ ಕರೆಕ್ಟ್ ಪರಿಪಾಲಿಸ್ಕೊಂಡು ಹೋದ್ರೆ ನಾರ್ಮಲ್ ಲೈಫ್ ಅವರು ಕೂಡ ಲೀಡ್ ಮಾಡಬಹುದು. ನಾವು ಸೆಲೆಬ್ರಿಟಿ ಬಗ್ಗೆ ಮಾತಾಡೋದು ಬೇಡ, ಸ್ವತಃ ನಮ್ಮ ಪೇಷಂಟ್ಸ್ ಇಲ್ಲ ನಮ್ಮ ಕಣ್ಮುಂದೆನೆ ಒಬ್ರು ಆಟೋ ಓಡಿಸ್ತಾರೆ, ಒಬ್ರು ಟಮ್ ಓಡಿಸ್ತಾರೆ, ಒಬ್ರು ಕಾರ್ ಡ್ರೈವ್ ಮಾಡ್ತಾರೆ. ಕಾರ್ ಡ್ರೈವರ್ ಅಂದ್ರೆ ದೂರ ಮಾಡೋದು, ಊರಿಂದ ಊರಿಗೆ ಹೋಗೋದಿಲ್ಲ, ಇಲ್ಲೇ ಲೋಕಲ್ ಡ್ರೈವ್ ಮಾಡ್ತಾರೆ. ಅವರು ಕಿರಾಣಿ ಅಂಗಡಿ ಇಟ್ಟಿದ್ದಾರೆ, ತರಕಾರಿ ಅಂಗಡಿ ಇಟ್ಟಿದ್ದಾರೆ, ನನ್ನ ಕಣ್ಮುಂದೆ ನಮ್ಮ ಪೇಷಂಟ್ಸ್. ಸೊ ಡಯಾಲಿಸಿಸ್ ಮಾಡೋ ಪೇಷಂಟ್ಸ್ಗೆ ನಾರ್ಮಲ್ ಜೀವನ ಮಾಡಬಹುದು, ಏನ್ ತೊಂದರೆ ಇರೋದಿಲ್ಲ. ಬಟ್ ಡಾಕ್ಟರ್ ತೋರಿಸ್ಬೇಕು, ಮೆಡಿಸಿನ್ ಕರೆಕ್ಟಾಗಿ ತಗೋಬೇಕು, ಡಯಾಲಿಸಿಸ್ ಕರೆಕ್ಟಾಗಿ ಮಾಡಿಸ್ಬೇಕು, ಇಷ್ಟು. ಈಗ ನಾರ್ಮಲ್ ಆಗಿ ಈಗ ಡಯಾಲಿಸಿಸ್ ಮಾಡೋರಿಗೆ ಕಿಡ್ನಿ ರಿಪ್ಲೇಸ್ಮೆಂಟ್ ಆಗೋ ತನಕನೂ ಕೂಡ ಅವರು ನಾರ್ಮಲ್ ಆಗಿ ಡಯಾಲಿಸಿಸ್ ಮಾಡಿಸ್ತಾ ಇರ್ಬೋದು ಅಂತ ಅವಾಗಲೇ ಹೇಳಿದ್ರಿ. ಸೊ ಕಿಡ್ನಿ ಕಸಿ ಮಾಡುವಂಥದ್ದು, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಯಾವ ಪೇಷಂಟಿಗೆ ಸೂಕ್ತವಾದದ್ದು ಮತ್ತೆ ಯಾರಿಗಾಗಿ ಅದನ್ನು ಪರಿಗಣಿಸಬೇಕಾಗುತ್ತೆ ಸರ್? ಕಿಡ್ನಿ ಕಸಿ ಅನ್ನುವುದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್. ಕಿಡ್ನಿ ವೈಫಲ್ಯಗೊಂಡ ರೋಗಿಗೆ ಕಿಡ್ನಿ ಸರಿ ಇರುವ ಮನುಷ್ಯನಿಂದ, ವಾಲಂಟರಿ ಡೋನರ್ ಇಂದ ಕಿಡ್ನಿ ತೆಗೆದು ಹಾಕುವುದಕ್ಕೆ ಇದು ಶಸ್ತ್ರಚಿಕಿತ್ಸೆಯ ಮೂಲಕ ಹಾಕುವ ಒಂದು ಪ್ರಕ್ರಿಯೆಗೆ, ಚಿಕಿತ್ಸೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ ಸರ್. ಅದಕ್ಕೆ ಇದಕ್ಕೆ ಎಲಿಜಿಬಲ್ ಆಗಿರೋ ಪೇಷಂಟ್ಸ್ ಯಾರಂದ್ರೆ ಎಲ್ಲಾ ಕಿಡ್ನಿ ಫೇಲ್ ಆಗಿ ಡಯಾಲಿಸಿಸ್ ಮಾಡಿರೋ ಪೇಷಂಟ್ಸ್ ಎಲ್ಲರೂ ಎಲಿಜಿಬಲ್ ಇರ್ತಾರೆ. ಆದರೆ ಅವರು ಆರೋಗ್ಯ ಗಟ್ಟಿಯಾಗಿರ್ಬೇಕು. ಸೊ ಮೋಸ್ಟ್ ಆಫ್ ದ ಟೈಮ್ಸ್, ಬಹಳಷ್ಟು ಟೈಮ್ ನಾವು ಏನ್ ಮಾಡ್ತೀವಿ, ಆದಷ್ಟು ಯಂಗ್ ಪೇಷಂಟ್ಸ್ ಕಿಡ್ನಿ ಫೇಲ್ ಆದವರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಹೆಚ್ಚಿನಷ್ಟು ಪ್ರೋತ್ಸಾಹ ಕೊಡ್ತೀವಿ, ಎನ್ಕರೇಜ್ ಮಾಡ್ತೀವಿ. ವಯಸ್ಸಾದವ್ರು ಮಾಡಿಸ್ಬೋದು, ಬಟ್ ಉಳಿದಿದ ಆರೋಗ್ಯ, ಹಾರ್ಟಿನ ಆರೋಗ್ಯ, ಲಂಗ್ಸಿನ ಆರೋಗ್ಯ, ಮೆದುಳಿನ ಆರೋಗ್ಯ ಎಲ್ಲ ಗಟ್ಟಿ ಇತ್ತಂದ್ರೆ ಅವರು ಸಹ ಮಾಡಿಸ್ಬೋದು. ಬಟ್ ವಿ ಎನ್ಕರೇಜ್ ಮೋರ್ ಇನ್ ಯಂಗ್ ಪೇಷಂಟ್ಸ್. ಸಣ್ಣ ವಯಸ್ಸಿನ ಪೇಷಂಟ್ಸ್ಗೆ ಹೆಚ್ಚು ಪ್ರೋತ್ಸಾಹ ನಾವು ಕೊಡ್ತೀವಿ. ಸರ್, ಈಗ ಮಧುಮೇಹ ಮತ್ತು ರಕ್ತದೊತ್ತಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಒತ್ತಡದ ಜೀವನದಲ್ಲಿ ಸಾಕಷ್ಟು ಸಾಮಾನ್ಯ ಅಂತಾನೆ ಹೇಳ್ಬೋದು. ಈ ಮಧುಮೇಹ ಮತ್ತು ಈ ರಕ್ತದೊತ್ತಡದಿಂದ ಬಳಸ್ತಾ ಇರುವಂತಹ ಪೇಷಂಟ್ಸ್ ಈ ಕಿಡ್ನಿಯನ್ನ ಆರೋಗ್ಯವಂತವಾಗಿ ಕಾಪಾಡ್ಕೊಳ್ಳಿಕ್ಕೆ ಯಾವ ರೀತಿ ಲೈಫ್ ಸ್ಟೈಲ್ ಇರಬೇಕು ಅವ್ರದ್ದು ಅಂತ ಹೇಳ್ತೀರಿ ಸರ್? ಈಗ ಶುಗರ್ ಪೇಷಂಟ್ಸ್ ಆಗಲಿ, BP ಪೇಷಂಟ್ಸ್ ಆಗಲಿ, ಎಲ್ಲರಿಗೂ ಗೊತ್ತಿದ್ದಂಗೆ ಶುಗರ್ ಸ್ಟ್ರಿಕ್ಟ್ ಕಂಟ್ರೋಲ್, BP ಸ್ಟ್ರಿಕ್ಟ್ ಕಂಟ್ರೋಲ್ ಮಾಡ್ಕೊಂತ ಇರಬೇಕು. ಜೊತೆಗೆ ಅವ್ರು ಯಾರು ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ತಿರ್ತಾರಲ್ಲ ಶುಗರ್ BP ಸಂಬಂಧಪಟ್ಟಂಗೆ, ರೆಗ್ಯುಲರ್ ಆಗಿ ಅವನ್ನ ಭೇಟಿ ಆಗ್ಬೇಕು, ಶುಗರ್ ಟೆಸ್ಟ್ ಮಾಡಿಸ್ಬೇಕು, BP ಚೆಕ್ ಮಾಡಿಸ್ಬೇಕು. ವರ್ಷಕ್ಕೊಮ್ಮೆ ಮರಿಲಾರದೆ ವಿತೌಟ್ ಫೇಲ್ ಕಂಪಲ್ಸರಿ ಕಡ್ಡಾಯವಾಗಿ ಕಿಡ್ನಿ ಸಂಬಂಧಪಟ್ಟಂಗೆ ಟೆಸ್ಟ್ ಮಾಡಿಸ್ಬೇಕು. ಒಂದು ಕ್ರಿಯಾಟಿನಿಂದ ಇನ್ನೊಂದು ಯೂರಿನ್ ರೂಟಿನ್, ಇವೆಲ್ಲ ಕಂಪಲ್ಸರಿ ಮಾಡಿಸ್ಲೇಬೇಕು. ಇನ್ನೊಂದು ಹೇಳ್ತೀನಿ, ಬರೀ ಶುಗರ್ BP ಅಂತ ಇಲ್ಲ, ನಾನು ಹೇಳಿ ಎಲ್ಲರೂ ಅಟ್ಲೀಸ್ಟ್ ಇಯರ್ಲಿ ಒಂದು ಕ್ರಿಯಾಟಿನ್, ಒಂದು ಯೂರಿನ್ ರೂಟಿನ್ ಸಿಂಪಲ್ ಟೆಸ್ಟ್ ಮಾಡಿಸ್ಬಿಟ್ರೆ ಬಹಳ ಉತ್ತಮ. ಯಾಕಂದ್ರೆ ಆಗ್ಲೇ ಹೇಳ್ದಂಗೆ ಕಿಡ್ನಿ ಆ ಸೈಲೆಂಟ್ ಕಿಲ್ಲರ್ಸ್. ಅದೇನೋ ಹೇಳ್ತಾರೆ, ಕಿಡ್ನೀಸ್ ವಿಸ್ಪರ್ ಅಂಟಿಲ್ ಇಟ್ ಸ್ಕ್ರೀಮ್ಸ್. ಮತ್ತು ಇನಿಷಿಯಲಿ ಮೊದಲಿಗೆ ಪಿಸ್ಬಿಡುತ್ತಂತೆ ಕಿಡ್ನಿ, ನಂಗೆ ತೊಂದರೆ ಇದೆ ಅಂತ. ಅದನ್ನ ನೋಡಿ ಆಲಿಸ್ಬೇಕು, ಅದನ್ನ ಡಿಟೆಕ್ಟ್ ಮಾಡಬೇಕು, ಅದನ್ನ ಕಂಡುಹಿಡಿಯಬೇಕು. ಅದು ಪಿಸ್ಬಿಟ್ಟು ನಾವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಕೊನೆಗೆ ಚೀರುತ್ತಂತದ್ದು, ಅವಾಗ ಏನು ಮಾಡಕ್ ಬರೋದಿಲ್ಲ. ವಿ ಶುಡ್ ಬಿ ವೆರಿ ಕಾಶಿಯಸ್ ಅಂಡ್ ಹುಷಾರಾಗಿರ್ಬೇಕು. ಸರ್, ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ಈ ನೋವು ನಿವಾರಕ ಮಾತ್ರೆಗಳಾಗಿರ್ಬೋದು ಅಥವಾ ಹರ್ಬಲ್ ಔಷಧಿಗಳು, ಜಿಮ್ ಸಪ್ಲಿಮೆಂಟ್ಗಳು ಸಾಕಷ್ಟು ಮನುಷ್ಯನ ಕಿಡ್ನಿ ಮೇಲೆ ಹಾನಿ ಮಾಡುತ್ತೆ ಅಂತ ಹೇಳಿದ್ರು ಸರ್. ಯಾವ ರೀತಿಯಾಗಿ ಹಾನಿ ಮಾಡ್ಬೋದು ಸರ್? ಈಗ ಸಾಕಷ್ಟು ಜನ ಹೋಗ್ಬಿಟ್ಟು ಆನ್ ದ ಕೌಂಟರ್ ಮೆಡಿಸಿನ್ ತಗೊಳ್ತಾರೆ ಮೆಡಿಕಲ್ ಶಾಪಲ್ಲಿ ಹೋಗಿ. ಅದು ಎಷ್ಟು ಡೇಂಜರಸ್, ಎಷ್ಟರ ಮಟ್ಟಿಗೆ ಅವರ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳೋದಾದ್ರೆ ಸರ್? ಸರ್, ಇದು ನೋವಿನ ಗುಳಿಗೆ ಒಂಥರ ಪಿಡುಗು ಆಗಿದೆ ಸರ್. ಅಂದ್ರೆ
ಪೇಷಂಟ್ಸ್ ನೋವಿಂದ ಬೆಳೆತಿರ್ತಾರೆ, ಏನೋ ಎಲುಬಿನ ಸಮಸ್ಯೆಯಿಂದ ನೋವು, ತಲೆನೋವು, ಮತ್ತೊಂದು ನೋವಿಂದ. ಸೊ ಅವ್ರಿಗೂ ಬೇರೆ ದಾರಿ ಇರೋದಿಲ್ಲ. ಡಾಕ್ಟರ್ ಹತ್ರ ಹೋಗಿ ತೋರಿಸೋ ಅಷ್ಟು ಸಮಯ ಇರೋದಿಲ್ಲ, ತಾಳ್ಮೆ ಇರೋದಿಲ್ಲ. ಮೆಡಿಕಲ್ ಶಾಪ್ ಹೋಗೋದು, ಮೆಡಿಕಲ್ ಶಾಪ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ, ಅವ್ರದ್ದು ಏನೋ ಮನುಷ್ಯತ್ವ, ಅವ್ರು ನೋವು ತಡಿಲಾರದೆ ಕೊಟ್ಟಿರ್ತಾರೆ ಗುಳಿಗೆ. ಬಟ್ ಆದಷ್ಟು ನಾವು ಅಂತ ಸಂದರ್ಭದಲ್ಲಿ ನಾವ್ ಏನ್ ಎನ್ಕರೇಜ್ ಮಾಡ್ಬೇಕಂದ್ರೆ, ನೋವು ಎಷ್ಟೇ ಇರಲಿ, ಏನೇ ತ್ರಾಸ ಇರಲಿ, ಎಷ್ಟೇ ಸಮಸ್ಯೆ ಇರಲಿ, ಜಸ್ಟ್ ಒಂದ್ 5 ನಿಮಿಷ ಹೆಂಗಾರು ಡಾಕ್ಟರ್ ನಿಯರೆಸ್ಟ್ ಡಾಕ್ಟರ್ ಯಾರೇ ಆಗಿರ್ತಾನೆ ಅವನ ಭೇಟಿಯಾಗಿ ತೋರಿಸಿ ಅವರಿಂದ ಸಲಹೆ ಪಡೆದು ಗುಳಿಗೆ ತಗೊಳ್ಳೋದು ಬಹಳ ಉತ್ತಮ. ಯಾಕೆಂದ್ರೆ ಕೆಲವು ಪೇಷಂಟ್ಗೆ ಒಂದು ನೋವಿನ ಗುಳಿಗೆ ತಗೊಂಡ್ರು ತಾತ್ಕಾಲಿಕವಾಗಿ ಕಿಡ್ನಿ ಕೈ ಕೊಡ್ಬೋದು. ಇನ್ನ ಕೆಲವು ಪೇಷಂಟ್ಸ್ ಅಲ್ಲಿ ಕಂಟಿನ್ಯೂಸ್ ಡೈಲಿ ಬೇಸಿಸ್ ಮಂಡಿ ನೋವು, ಕೀಲ್ ನೋವು, ಎಲ್ಬಿನ್ ನೋವು ಇರುತ್ತೆ, ಡೈಲಿ ತಗೊಂಡು ಹೋಗ್ತಾ ಇರ್ತಾರೆ. ಅಂತವರಲ್ಲೂ ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಸೊ ಬೆಟರ್ ಡಾಕ್ಟರ್ನ ಭೇಟಿಯಾಗಿ ಒಂದು ಸಲಹೆ ತಗೊಂಡು ಆಮೇಲೆ ಗುಳಿಗೆ ತಗೊಳ್ಳೋದು ಬೆಟರ್ ಅನ್ಸುತ್ತೆ. ಸರ್, ಈ ಕಿಡ್ನಿ ರೋಗಿಗಳಿಗೆ ಆಹಾರ ಮತ್ತು ನೀರಿನ ಸೇವನೆ ಬಗ್ಗೆ ನೀವು ನೀಡುವಂತಹ ಸಲಹೆ ಏನು ಸರ್? ಸರ್, ಈಗ ನೀರಿನ ಮತ್ತೆ ಆಹಾರ ಪದ್ಧತಿ ಬಹಳ ಮುಖ್ಯ ಕಿಡ್ನಿ ಪೇಷಂಟ್ಸ್ ಅಲ್ಲಿ. ಕಿಡ್ನಿ ಕಾಯಿಲೆ ಬಂದ್ ಆದ ಮೇಲೆ ಪಾಲಿಸುವುದಕ್ಕಿಂತ ಬರಕ್ಕಿಂತ ಮೊದಲೇ ಮುನ್ನೆಚ್ಚರವಾಗಿ ಪಾಲಿಸುವುದು ಬಹಳ ಒಂದು ಒಳ್ಳೆ ನಿರ್ಧಾರ ಅದು. ಎಸ್ಪೆಷಲಿ BP ಇದ್ದವ್ರಿಗೆ ಉಪ್ಪು ಕಡಿಮೆ ತಗೋಬೇಕು, ಶುಗರ್ ಇದ್ದವ್ರಿಗೆ ಸ್ಟ್ರಿಕ್ಟ್ ಡಯಾಬಿಟಿಕ್ ಡಯಟ್, ಎಣ್ಣೆ ಕಡಿಮೆ ಇರೋ ಆಹಾರ, ಹೆಲ್ದಿ ಡಯಟ್, ಹೆಚ್ಚಿನ ತರಕಾರಿ, ಹಣ್ಣು ತಿನ್ನುವುದು, ಇವೆಲ್ಲ ಸಿಂಪಲ್ ಡಯಟ್, ಇದನ್ನ ಮೇಂಟೈನ್ ಮಾಡ್ಕೋಬೇಕು. ಆಮೇಲೆ ನೀರಿನ ಪದ್ಧತಿ, ನೀರು ಸೇವನೆ ಪದ್ಧತಿ ಹೇಳ್ಬೇಕಂದ್ರೆ ಕಿಡ್ನಿ ಕಾಯಿಲೆಗಳಲ್ಲಿ ಡಿಪೆಂಡ್ಸ್ ಆನ್ ದ ಕಿಡ್ನಿ ಡಿಸೀಸ್. ಆ ಕಿಡ್ನಿ ಕಾಯಿಲೆ ಅನುಸಾರವಾಗಿ ನಾವು ನೀರು ಕುಡಿಯೋದಕ್ಕೆ ನಾವು ಅಡ್ವೈಸ್ ಮಾಡಿರ್ತೀವಿ. ಕೆಲವು CKD ಅಂತ ಹೇಳಿದ್ನಲ್ಲ, ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯೂರಿನ್ ಬರುವುದು ನಾರ್ಮಲ್ ಇರುತ್ತೆ, ಮೂತ್ರ ಬರುವ ಅಂಶ ಪ್ರಮಾಣ ನಾರ್ಮಲ್ ಇರುತ್ತೆ, ಆಗ ನೀರು ತಕ್ಕ ಮಟ್ಟಿಗೆ ಹೆಚ್ಚು ಕುಡಿಬಹುದು. CKD ಸ್ಟೇಜ್ 1 ಮೊದಲನೇ ಹಂತ, 2, 3, 4, 4ನೇ ಹಂತ, 5ನೇ ಹಂತಕ್ಕೆ ಹೋಗ್ತಾರಲ್ಲ, ಅವಾಗ ಕಾಲದ ಊತ ಬರುವುದು, ಬಾವು ಬರುವುದು ಸ್ಟಾರ್ಟ್ ಆಗ್ತಾವಾಗ. ಆಗ ನೀರು ಕಡಿಮೆ ತಗೊಂಡ್ರೆ ಉತ್ತಮ. ನೀರು ಹೆಚ್ಚು ತಗೊಂಡ್ರೆ ಏನಾಗುತ್ತೆ, ಹೆಚ್ಚಿನ ನೀರು ಹೊರಗೆ ಹೋಗೋದಿಲ್ಲ, ಯೂರಿನ್ ಕಡಿಮೆ ಆಗಿರುತ್ತಲ್ಲ, ಮೈಲ್ ಜಮಾ ಆಗುತ್ತೆ, ಲಂಗ್ಸ್ ಜಮಾ ಆಗುತ್ತೆ, ಬ್ರೆತ್ಲೆಸ್ನೆಸ್, ಉಸಿರಾಡಕ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಪೆಂಡ್, ಒಂದೊಂದು ಪೇಷಂಟ್ ಒಂದೊಂದ್ ತರ ಇರ್ತದೆ ಫ್ಲೂಯಿಡ್ ಕನ್ಸಂಪ್ಷನ್ ಪಾಲಿಸಿ. ಅವ್ರು ಡಾಕ್ಟರ್ನ ಕರೆಕ್ಟ್ ಆಗಿ ಸಲಹೆ ಪಡೆದು ತಗೊಳ್ಳೋದು ಒಂದು ಒಳ್ಳೆಯ ವಿಚಾರ ಆಗುತ್ತೆ ಸರ್. ಸರ್, ನೀವು ಆವಾಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಕಿಡ್ನಿ ಆರೋಗ್ಯವನ್ನ ಪರೀಕ್ಷೆ ಮಾಡಿಸ್ಬೇಕಂದ್ರೆ ಒಬ್ಬ ಮನುಷ್ಯ ರೂಟೀನ್ ಆಗಿ ಕಿಡ್ನಿ ಟೆಸ್ಟ್ ನ ಮಾಡಿಸ್ತಾ ಇರಬೇಕು ಅಂತ ಹೇಳ್ಬೇಕು. ಸೊ ಎಷ್ಟು ಅವಧಿಗೆ ಒಮ್ಮೆ ಮಾಡಿಸ್ತಾ ಇರಬೇಕು ಮತ್ತು ಏನೇನ್ ಟೆಸ್ಟ್ ನ ಮಾಡಿಸ್ಬೇಕು ಅನ್ನೋದನ್ನ ಹೇಳೋದು ಸರ್? ಕಿಡ್ನಿ ಟೆಸ್ಟ್ ಗಳು ಹೇಳ್ಬೇಕಂದ್ರೆ ಎರಡು ಅತಿ ಸರಳವಾದ, ಅತಿ ಮುಖ್ಯವಾದ ಟೆಸ್ಟ್ ಯಾವುವು ಅಂದರೆ, ಒಂದು ಸೀರಮ್ ಕ್ರಿಯಾಟಿನ್, ಎರಡನೇದು ಯೂರಿನ್ ರೂಟಿನ್. ಸೀರಮ್ ಕ್ರಿಯಾಟಿನಿನ್ ಬ್ಲಡ್ ಇಂದ ಮಾಡುವ ಟೆಸ್ಟ್, ಯೂರಿನ್ ರೂಟಿನ್ ನೀವು ಮೂತ್ರದಿಂದ ಮಾಡುವ ಒಂದು ಟೆಸ್ಟ್, ಮೂತ್ರದ ಸ್ಯಾಂಪಲ್ ತಗೊಂಡು ಮಾಡುವಂತ ಒಂದು ಟೆಸ್ಟ್. ಈ ಟೆಸ್ಟ್ ಅತಿ ಸರಳವಾದದ್ದು, ಅತಿ ಈಸಿಯಾಗಿ ದೊರಕುವಂತ ಟೆಸ್ಟ್ಗಳು, ಪರೀಕ್ಷೆಗಳು. ಎಂತ ನಮ್ಮ ದೇಶದಲ್ಲಿ ಎಂತ ಹಳ್ಳಿ ಕುಗ್ರಾಮದಲ್ಲಿ ಇರುವಂತ ಲ್ಯಾಬ್ ಇದ್ರು ಕೂಡ ಲ್ಯಾಬಲ್ಲೂ ಈ ಟೆಸ್ಟ್ಗಳು ದೊರೆಯುತ್ತವೆ. ಲ್ಯಾಬ್ ಇದ್ರೆ ಸಾಕು, ಎನಿ ಲ್ಯಾಬ್ ವಿಲ್ ಡೂ ದೀಸ್ 2 ಟೆಸ್ಟ್. ಸೊ ಇದಾದ್ಮೇಲೆ ಉಳಿದಿದ್ದು ಕಿಡ್ನಿ ಸ್ಕ್ಯಾನ್ ಮಾಡುವುದು, ಉಳಿದಿದ್ದ ಟೆಸ್ಟ್ ಆಮೇಲೆ ನಾವು ವಿಚಾರ ಮಾಡಬಹುದು. ಬಟ್ ಮೊಟ್ಟ ಮೊದಲಿಗೆ ಯೂರಿನ್ ರೂಟಿನ್ ಅಂಡ್ ಕ್ರಿಯಾಟಿನ್. ಶುಗರ್ BP ಇದ್ದವ್ರಿಗೆ ವರ್ಷಕ್ಕೊಂದ್ಸತಿ ಯಾರು ಮಾಡಿದ್ರೆ ಬಹಳ ಉತ್ತಮ. ಸುಮಾರು ಎಷ್ಟು ವಯಸ್ಸಿನ ನಂತರ ಇದನ್ನು ಮಾಡಿಸ್ಲೇಬೇಕಾಗುತ್ತೆ ಸರ್? 20, 30? ಒಂದು 20-30 ವಯಸ್ಸಿನಕ್ಕಿಂತ 40 ವಯಸ್ಸಾದ್ಮೇಲೆ ಇಯರ್ಲಿ ಒನ್ಸ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಈ ಕಿಡ್ನಿ ಕಾಯಿಲೆ ಅದು ವಯಸ್ಸಾದ್ಮೇಲೆ ಬರುತ್ತೆ ನಂಗೇನಿರೋದಿಲ್ಲ. ಸಣ್ಣ ವಯಸ್ಸರಿಗೂ ಬರ್ಬೋದು, ಸಣ್ಣ ಮಕ್ಳಿಗೆ ಬರ್ಬೋದು, ಸಣ್ಣ ಕೂಸಿಗೂ ಬರ್ಬೋದು ಕಿಡ್ನಿ ಕಾಯಿಲೆ. ಸೊ ಏನೂ ಲಕ್ಷಣಗಳಿಲ್ಲ, ಏನೂ ತೊಂದರೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ 40 ವಯಸ್ಸಿನ ನಂತರ ಕಡ್ಡಾಯವಾಗಿ ವರ್ಷಕ್ಕೊಮ್ಮೆ ಮಾಡಿಸೋದು ಬಹಳ ಒಂದು ಒಳ್ಳೆಯ ಐಡಿಯಾ. ಸರ್, ನಿಮ್ಮ ಅನುಭವದಲ್ಲಿ ಈಗ ಇಷ್ಟು ದಿವಸ ನೀವು ಕಿಡ್ನಿ ನೆಫ್ರಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್, ಸಾಮಾನ್ಯವಾಗಿ ರೋಗಿಗಳು ಯಾವ ರೀತಿ ತಪ್ಪನ್ನ ಮಾಡ್ತಾರೆ ಸರ್? ತಪ್ಪುಗಳು ಏನ್ ಮಾಡ್ತಾರೆ ಅಂದ್ರೆ ಬಹಳ ನಿರ್ಲಕ್ಷ್ಯ ಮಾಡುವುದು. ಎಲ್ಲೋ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬಂದಿರುತ್ತೆ, ಕಾಲು ಊತ ಬಂದಿರುತ್ತೆ, ಇಗ್ನೋರ್ ಮಾಡ್ತಾರೆ. ಎಲ್ಲೋ ಒಂದು ಯೂರಿನ್ ಸ್ವಲ್ಪ ಕಡಿಮೆ ಹೋಗ್ತಿರುತ್ತೆ, ಇಗ್ನೋರ್. ಸ್ವಲ್ಪ ಯೂರಿನ್ ಬುರ್ಗ ನೋರೆ ರಾತಿ ಹೋಗ್ತಾ ಇರುತ್ತೆ, ಏನೋ ಇರ್ಬೋದು ಅಂತ ಬಿಟ್ಟಿರ್ತಾರೆ. ಹಂಗ್ ಮಾಡಬಾರ್ದು. ಇನ್ನೇ ಸಣ್ಣ ಒಂದು ಸಿಂಪ್ಟಮ್ ಲಕ್ಷಣ ಕಂಡ್ರು ಕೂಡ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಬೇಕು. ಸೊ ಟೆಸ್ಟ್ ಮಾಡಬೇಕು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಒಂದು 40 ವಯಸ್ಸಿನ ನಂತರ ಪ್ರತಿ ವರ್ಷ ಮಾಡೋದು, ಕಡ್ಡಾಯವಾಗಿ ಮಾಡೋದನ್ನ ನಾವು ನೆನ್ಪಿಟ್ಕೋಬೇಕು. ಸಿಂಪ್ಟಮ್ ಯಾವುದು ನಾವು ನಿರ್ಲಕ್ಷ್ಯ ಮಾಡಬಾರ್ದು, ಲಕ್ಷಣಗಳನ್ನ ನಾವು ಇಗ್ನೋರ್, ನೆಗ್ಲೆಕ್ಟ್ ಯಾವಾಗ್ಲೂ ಮಾಡಬಾರ್ದು. ಏನೇ ಅನ್ಸಿದ್ರು ಕೂಡ ಟೆಸ್ಟ್ ಮಾಡಿಸಿ ಅದನ್ನ ಖಚಿತಪಡಿಸ್ಬೇಕು. ಸೊ ಟೆಸ್ಟ್ಗಳು ಮಾಡ್ಲಾರ್ದೆ ಇಗ್ನೋರ್ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಸರ್, ಖಂಡಿತ. ಕಾರ್ಯಕ್ರಮದ ಈ ಒಂದು ಕೊನೆಯ ಹಂತಕ್ಕೆ ಬರೋದಾದ್ರೆ ಸರ್, ತಾವು ಈ ಒಂದು ಒಬ್ರು ನೆಫ್ರಾಲಜಿಸ್ಟ್ ಆಗಿ ಈ ಕಿಡ್ನಿ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಕೇಳುಗರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ತಾವು ಯಾವ ರೀತಿ ಸಂದೇಶವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಮೇನ್ಲಿ ಶುಗರ್ ಮತ್ತು BP ಬರ್ದೇ ನಾವು ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕು. ಡಯಟ್ ಆಗ್ಲಿ, ಎಕ್ಸರ್ಸೈಸ್ ಆಗ್ಲಿ,
ಲೈಫ್ ಸ್ಟೈಲ್ ಆಗಲಿ, ಸ್ಟ್ರೆಸ್ ಕಡಿಮೆ ತಗೋಬೇಕು, ಉತ್ತರ ಆಹಾರ ಸೇವಿಸಬೇಕು. ಸೊ ಮೊದಲಿಗೆ ಇವೆರಡು ಕಾಯಿಲೆ ಬರ್ದಿರಂಗೆ ನಾವು ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ನಡೆಸ್ಕೋಬೇಕು. ಆಮೇಲೆ ನೋವಿನ ಗುಳಿಗೆ, ಅತಿ ಹೆಚ್ಚಾಗಿ ನೋವಿನ ಗುಳಿಗೆ ತಗೊಳ್ಳೋದನ್ನ ನಾವು ಅವಾಯ್ಡ್ ಮಾಡಬೇಕು. ಇಷ್ಟಲ್ಲದೆ ಸ್ಥೂಲಕಾಯ, ಒಬೆಸಿಟಿ, ಆಗಲೇ ಹೇಳ್ದಂಗೆ ಎಕ್ಸಸೈಸ್ ಮಾಡಬೇಕು, ನಮ್ಮ ಫಿಟ್ನೆಸ್ ಲೆವೆಲ್ನ ನಾವು ಮೇಂಟೈನ್ ಮಾಡ್ಕೋಬೇಕು. ಆಮೇಲೆ ಏನೇ ಸಿಂಪ್ಟಮ್ ಲಕ್ಷಣ ಕಂಡ್ರು ಇಮಿಡಿಯೇಟ್ ಟೆಸ್ಟ್ ಮಾಡಿಸಿ ಡಾಕ್ಟರ್ನ ಭೇಟಿಯಾಗಿ ಅದು ಇದೆಯೋ ಇಲ್ವೋ ಖಚಿತಗೊಳಿಸ್ಕೋಬೇಕು ಅಥವಾ ರೂಲ್ ಔಟ್ ಮಾಡಿಸ್ಬೇಕು. ಸೊ ಇವೆಲ್ಲ ಪರಿಪಾಲಿಸಿದರೆ ಬಹಳಷ್ಟು ಕಿಡ್ನಿ ಕಾಯಿಲೆಗೆ ಬರದೇ ಇರಂಗೆ ನಾವು ಪ್ರಿವೆಂಟ್ ಮಾಡಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಕಿಡ್ನಿ ಕುರಿತಾದಂತಹ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಮಗೆ ಇಷ್ಟೊತ್ತು ಮಾಹಿತಿಯನ್ನು ನೀಡಿದವರು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ SNMC ಹಾಗೂ HSK ಸೂಪರ್ ಸ್ಪೆಷಾಲಿಟಿ ವಿಭಾಗದ ನೆಫ್ರಾಲಜಿಸ್ಟ್ ಆಗಿರುವ ಡಾಕ್ಟರ್ ಚಿರಾಗ್ ಅವರು. ಸರ್, ಧನ್ಯವಾದಗಳು. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಈ ಕಿಡ್ನಿ ಅಂದ್ರೆ ಏನು, ಕಿಡ್ನಿಯ ಕಾರ್ಯಗಳು, ಕಿಡ್ನಿಗೆ ಬರ್ತಕ್ಕಂಥ ಕಾಯಿಲೆಗಳು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಮತ್ತೆ ಕಿಡ್ನಿಯನ್ನ ಆರೋಗ್ಯವಂತವಾಗಿ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ವಿಸ್ತೃತವಾಗಿ ನಮ್ಮ ವೀಕ್ಷಕರಿಗೆ ಹೇಳಿದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಸೊ ಇದಾಗಿತ್ತು ನಮ್ಮ ಕಾರ್ಯಕ್ರಮ. ವಂದನೆಗಳೊಂದಿಗೆ ನಾನು ಭರತ್ ಪಡಿಗೆ. ನಮಸ್ಕಾರ.